ಸೂಪರ್ ಡೂಪರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದವರು. ಈಗ ಸದ್ಯಕ್ಕೆ ಮಜಾ ಟಾಕೀಸ್ ಅಡಿಗೆ ಮನೆಯ ಅಡಿಗೆ ಭಟ್ರು ನಮ್ಮ ಸ್ಟಾರ್ ಸವಿರುಚಿ ಅಡಿಗೆ ಮನೆಗೆ ಬರ್ತಾ ಇದ್ದಾರೆ. ಏಕೈಕ ನಾನು ಪ್ರೀತಿಯಿಂದ ಮಿಸ್ಟರ್ ಎಂ ಅಂತ ಕರೆಯುವ ವಿ ಮನೋಹರ್ ಅವರು. ಲೆಟ್ಸ್ ವೆಲ್ಕಮ್ ವಿ ಮನೋಹರ್. ನಮಸ್ಕಾರಗಳು. ನಮಸ್ಕಾರಗಳು. ಆಹಾ, ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೇ, ಇದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡಿ, ನೀವು ಮಜಾ ಟಾಕೀಸ್ ಅಲ್ಲಿ ಅಡಿಗೆ ಭಟ್ರಾದ್ರೇನು ಇಲ್ಲಿ ಒಂದ್ ಚೂರು ಅಡಿಗೆ ಮಾಡುವ ಚಾನ್ಸ್ ಇಲ್ಲ. ಹೌದಾ? ಹೌದು. ಬಟ್ ತಿನ್ನೋ ಚಾನ್ಸ್ ಇದೆ ತಾನೆ? ಅದು ಬೇಜಾನಿದೆ, ನಮ್ಮಿಬ್ಬರಿಗೂ ಇದೆ. ಸೊ ಇವತ್ತು ಯಾರ ಕೈ ರುಚಿನ ನೀವು ಮತ್ತೆ ನಾನು ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಹೆಂಡತಿ ಕೈ ರುಚಿನ. ಹೆಂಡತಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ನೀವು ನಿಮ್ ಹೆಂಡತಿನ ಏನಂತ ಕರಿತೀರಾ ಹೇಳಿ? ಅಮ್ಮಿ. ಅಮ್ಮಿ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಸೊ ಬನ್ನಿ ಬರ್ಮಾಡ್ಕೊಳ್ಳೋಣ ಅಮ್ಮಿನ. ಸೊ ಚಪ್ಪಾಳೆಯೊಂದಿಗೆ ಕಮಾನ್ ಬರ್ಮಾಡ್ಕೊಳ್ಳೋಣ ಮಿಸ್ಟರ್ ಎಂ ಅವರ ಧರ್ಮ ಪತ್ನಿ ವೇಣಿ ಮನೋಹರ್ ಅಲಿಯಾಸ್ ವೆಲ್ಕಮ್. ನೀವೇನಂತ ಕರಿತೀರಾ ಪ್ರೀತಿಯಿಂದ ಇವ್ರನ್ನ? ಮನ್ನಾ. ಮನ್ನಾ ಮನ್ನಾ ಅಂದ್ರೆ ಮೆಡಿಸಿನ್ ಕೂಡ. ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಮನ್ನಾ ತಿನ್ನು ಅಂತ. ಸೊ ನಿಮ್ಮ ಜೀವನದ ಮೆಡಿಸಿನ್ ಇವರೇ. ಹೌದು ಅಲ್ವಾ? ಖಂಡಿತ. ಸಿಹಿ ಮೆಡಿಸಿನ್ ಆದ್ರೆ. ಸೊ ಇವತ್ತು ನಮಗ್ ಮೆಡಿಸಿನಲ್ ವ್ಯಾಲ್ಯೂ ಇರೋದು ಏನಾದ್ರು ತಿನ್ನಿಸ್ತಾ ಇದೀರಾ? ಏನ್ ಕತೆ? ಖಂಡಿತ ಶ್ರುತಿ, ಇವತ್ ನಾನು ಸಿರಿಧಾನ್ಯಗಳ ಬಿಸಿಬೇಳೆ ಭಾತ್ ಮಾಡ್ತಾ ಇದೀನಿ ನಿಮ್ಗೋಸ್ಕರ. ಕೇಳಕ್ಕೆ ಕಿವಿ ಚುರುಕಾಗೋಯ್ತು. ಮತ್ತೆ ಅದು ಇವ್ರಿಗಿಷ್ಟ, ಮನ್ನಾಗ್ ತುಂಬಾ ಇಷ್ಟ. ಹೌದಾ? ಎಸ್. ಸೊ ಮಜಾ ಟಾಕೀಸ್ ಅಡ್ಗೆ ಮನೆಯಲ್ಲಿ ಯಾವತ್ತಾದ್ರೂ ಪ್ರಯೋಗ ಮಾಡಿದೀರಾ? ಅವ್ರಿಗೆಲ್ಲ ಹಲ್ಸಿದ್ದೆ ಕೊಡೋದು ನಾವು. ಸದ್ಯ ಪುಣ್ಯ ನಮ್ದಂಗಂದ್ರೆ ಇವ್ರು ಅಡ್ಗೆ ಮಾಡ್ತಾ ಇದಾರೆ ಇವತ್ತು. ಸರಿ ವೇಣಿ, ಫಸ್ಟ್ ಏನೇನೆಲ್ಲ ಬೇಕು ಅಂತ ನೋಡ್ಬೇಡ, ಆಮೇಲೆ ಮಾತುಕತೆ ಅಡಿಗೆ ಜೊತೆ ನಡೆಯುತ್ತೆ. ಸಿರಿಧಾನ್ಯಗಳ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಓಕೆ ಫಸ್ಟ್ 2-3 ತರ ಧಾನ್ಯಗಳು ಬೇಕು. ಮಿಲ್ಲೆಟ್ಸ್, ನವಣೆ, ಓಕೆ, ಸಾಮೆ ಅಕ್ಕಿ, ಮತ್ತೆ ಅದಕ್ಕೆ ಒಂದಷ್ಟು ತರಕಾರಿಗಳು. ನಾನು ಬಟಾಣಿ, ಕ್ಯಾರೆಟ್, ಮತ್ತೆ ಹೆಚ್ಕೊಂಡಿರೋ ಬೀನ್ಸ್, ಆಮೇಲೆ ಟೊಮೆಟೊ ಮತ್ತೆ ಈರುಳ್ಳಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಇದು ಬೇಳೆ ಬಾತ್ ಮಾಡೋದಕ್ಕೆ ತೊಗರಿ ಬೇಳೆ, ಓಕೆ, ಧಾನ್ಯಗಳ ಜೊತೆಗೆ, ಆಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಬಿಸಿಬೇಳೆ ಬಾತ್ ಪೌಡರು. ಓಹೋ, ಪೌಡರ್. ಎಸ್, ಅದ್ ನಾನು ರೆಡಿ ಮಾಡಿ ಇಟ್ಕೊಂಡು ತಂದಿದ್ದೀನಿ. ನೀವೇ ಮನೇಲಿ ಮಾಡ್ಕೊಳ್ತೀರಾ? ಎಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಗ್ಗರಣೆಗೆ, ಆಮೇಲೆ ಎಣ್ಣೆ. ಬೇಕಾಗಿರೋದು ಇಷ್ಟು. ಇವಾಗ ಫಸ್ಟ್ ನಿಮಗೆ ಏನ್ ಬೇಕು ಮಾಡಕ್ಕೆ? ನನ್ಗೆ ಮೊದ್ಲು ನಾವು ಕುಕ್ಕರ್ ಅಲ್ಲೇ ಡೈರೆಕ್ಟ್ ಆಗಿ ಮಾಡೋಣ. ಓ, ಎಲ್ಲ ಡೈರೆಕ್ಟ್? ಹೌದು. ಇದು ಬಿಸಿಬೇಳೆ ಬಾತ್ನು ನಾವು ಹೇಗೆ ಮಾಡ್ತೀವಿ, ಎಲ್ಲಾ ಒಗ್ಗರಣೆ ಸಾಮಾನುಗಳು ಹಾಕಿ, ಮತ್ತೆ ತರಕಾರಿ, ಮತ್ತೆ ಎಲ್ಲಾ ಮಿಲ್ಲೆಟ್ಸ್ ಹಾಕಿ ಒಟ್ಟಿಗೆ ಬೇಯಿಸೋದು. ಸೊ ನನ್ಗೆ ಒಂದು ಕುಕ್ಕರ್ ಬೇಕು ಅಷ್ಟೇ. ಈಗ ಮೊದ್ಲಿಗೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಟೀಸ್ಪೂನ್ ಸಾಕ ಇಲ್ಲ 1 ಟೇಬಲ್ ಸ್ಪೂನ್? ಸಾಕು. 1 or 2 ಟೇಬಲ್ ಸ್ಪೂನ್ಸ್. ಓಕೆ, 1 or 2 ಟೇಬಲ್ ಸ್ಪೂನ್ ಎಣ್ಣೆ. ಆಮೇಲೆ ಸ್ವಲ್ಪ ಸಾಸಿವೆ. ನನ್ಗೆ ಯಾವತ್ತೂ ಮಾಡ್ಕೊಟ್ಟಿಲ್ಲಪ್ಪ. ಯಾವತ್ತೂ ಹೆಲ್ಪ್ ಮಾಡಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅಯ್ಯೋ, ಬರೇ ಕಾಮೆಂಟ್ ಮಾಡೋದಷ್ಟೇ ಹೊರತು ಮಾಡಿಲ್ಲ. ಏನಂತ ಕಮೆಂಟ್ ಮಾಡ್ತಾರೆ ಅಡ್ಗೆ ಮನೇಲಿ? ಅದು ಸ್ವಲ್ಪ ಕಡಿಮೆ ಆಯ್ತು. ಅಲ್ಲ, ಡೈರೆಕ್ಟರ್ಗಳು ಆಕ್ಟ್ ಮಾಡ್ತಾರ, ಡೈರೆಕ್ಷನ್ ಮಾಡ್ತಾರೆ. ಅಲ್ಲ, ಮನೇಲಿ ಮಾಡ್ಬೇಕಲ್ವಪ್ಪ. ಒಂದ್ಸಿನೇ ಅಲ್ವಾ, ಮಾಡ್ಬೇಕಲ್ವಾ. ಸ್ವಲ್ಪ ಇವಾಗ ಜೀರಿಗೆ ತಗೊಳ್ಳೋಣ. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ ಮನೇಲಿ. ಅಲ್ಲ, ಅವ್ರ ಅವಕಾಶ ತಗೊಂಡಿಲ್ಲ ಶ್ರುತಿ. ಇಲ್ಲಿ ಅದೇನ್ ಗೊತ್ತಾ, ಇಟ್ಸ್ ವೆರಿ ಸಿಂಪಲ್. ಹಿ ಡಸಂಟ್ ವಾಂಟ್ ಟು ಡೂ ಅಷ್ಟೇ. ಇಲ್ಲಿ World War III ಶುರು ಆಗೋ ತರ ಇದೆಯಲ್ಲ. ಏನ್ ಗೊತ್ತಾ, ನನ್ಗೆ ಗೊತ್ತು ಅಡಿಗೆ ಹೇಗಿರ್ಬೇಕು ಏನು ಅಂತಂದ್ಬಿಟ್ಟು. ಬಟ್ ನೀನ್ ಮಾಡು, ನಾನು ಹೇಳ್ತೀನಿ, ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಯಾವಾಗ್ಲೂ. ಸೊ ಇವತ್ ಫಸ್ಟ್ ಟೈಮ್ ನೀವು ಮಾಡಿಸ್ತಾ ಇದೀರಾ. ನೀವು ಹುಟ್ಟಿದ್ದು ವಿಠಲದಲ್ವಾ? ಆ ಟೈಮಲ್ಲಿ ಎಷ್ಟು ಸ್ಕೂಲ್ ಫೀಸ್? 3 ರೂಪಾಯಿ? 3 ರೂಪಾಯಿ ವರ್ಷಕ್ಕೆ. ವರ್ಷಕ್ಕೆ 3 ರೂಪಾಯಿ. ಸೊ ಹೇಗಿತ್ತು ವಾತಾವರಣ? ತುಂಬಾ ಕಷ್ಟಪಟ್ಟು ಬೆಳೆದು ಇರೋ ಲೈಫ್. ಚಿಕ್ಕವನಿದ್ದಾಗ ಸ್ಕೂಲಿಗೆ ಸೇರೋ ಟೈಮಲ್ಲಿ ತಂದೆ ತೀರ್ಕೊಂಡ್ಮೇಲೆ ಫುಲ್ ಅತಂತ್ರ ಆದ್ವಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಬಿಡ್ಲಿ ಇವ್ರ ಜೀರಿಗೆ. ಸಾಸಿವೆ ಪಟ್ಪಟ ಅಂತು. ಓಕೆ, ನಾವು ಜೀರಿಗೆನು ಪಟ್ಪಟ ಅಂತ ಇದೆ. ಸ್ವಲ್ಪ ಅರಿಶಿನ ಹಾಕೋಣ ಶ್ರುತಿ. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ. ಫ್ರೈ ಮಾಡಿ. ಅವಾಗ ಸ್ಕೂಲಿಗೆ ಹೋಗೋದು ಅಂತ ತುಂಬಾ, ಸ್ಕೂಲಿಗೆ ಹೋಗೋದಲ್ಲ, ತಿಂಡಿಗೆ ತುಂಬಾ ಕಷ್ಟ ಇತ್ತು. ಊಟ ಮನೇಲಿ ಅಡಿಗೆ ಮಾಡೋದಕ್ಕೂ ಕಷ್ಟ ಇತ್ತು. ಅಂತ ಟೈಮಲ್ಲಿ ಬನ್ನು ತಗೊಂಡು, ಬೇಕರಿಯಿಂದ ಬನ್ ತಗೊಂಡು, ನಮ್ಮ ಅಕ್ಕ ಅವಳು ಹೈಸ್ಕೂಲಿಗೆ ಹೋಗ್ತಿದ್ಲು, ನಾನು ಸ್ಕೂಲಿಗೆ ಹೋಗ್ತಿದ್ದೆ, ನನ್ಗೆ ಕರೆದ್ಬಿಟ್ಟು ಕೊಡ್ತಿದ್ದೆ. ನಾನು ಅದನ್ನ ಎಲ್ಲಿ ತಿನ್ಬೇಕು ಅಂತ ಗೊತ್ತಿಲ್ಲದೆ ಸ್ಕೂಲಿಗೆ ಒಳಗಡೆ ಪಾಠ ಮಾಡ್ತಿರೋ ತಿಂತಾ ಇದ್ದೆ. ಅವಾಗ ಹುಡುಗರೆಲ್ಲ ಹೇಳಿ, ಟೀಚರ್ ಇವನು ತಿಂತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡೋರು. ನನ್ಗೆ ಅವಾಗ ತಿನ್ನೋದ ಬಿಡೋದ ಅಂತ ಈ ತರ
ಹಿಂಗೆಲ್ಲ ಇದಿತ್ತು. ಮತ್ತೆ ತುಂಬಾ ನನಗೆ ರ್ಯಾಗಿಂಗ್ ಮಾಡೋರು. ನನ್ನ ಚಪ್ಪಲಿ ಬಚ್ಚಿಡೋದು, ನನ್ನ ಕೊಡೆ ಬಚ್ಚಿಡೋದು, ಅಯ್ಯೋ ನನ್ನ ಅಳಿಸೋದು, ಹಾ ಈ ತರ ಎಲ್ಲ ಮಾಡ್ತಾ ಇದ್ರು. ಸೊ ನೀವು ತುಂಬಾ ಇನ್ನೋಸೆಂಟ್ ಸಾಫ್ಟ್ ಆಗಿದ್ರಿ ನೀವು ಸ್ಕೂಲಲ್ಲೆಲ್ಲ ಅಂದ್ರೆ ಇನ್ನೋಸೆಂಟ್ ಅಲ್ಲ, ಪಕ್ಕ ಪೆದ್ದ. ಬಟ್ ಅದನ್ನ ಈಗಲೂ ಮೇಂಟೈನ್ ಮಾಡಿದೀನಿ. ಬಟ್ ನನ್ನ ಹತ್ರ ಅಲ್ಲ, ನೀವ್ ಹತ್ರ ಇಲ್ಲ, ನೀವಂತ ಬಹಳ ಬುದ್ಧಿವಂತರು. ಅಲ್ಲ ತುಂಬಾ ನಾಲೆಜಬಲ್, ಅದ್ರಲ್ಲೂ ಅಡಿಗೆಯಲ್ಲಿ. ಮತ್ ಸ್ವಲ್ಪ ಆದ್ರೂ ನಮ್ಗೆ ಎಲ್ಲಾದ್ರೂ ಅವಕಾಶ ಸಿಕ್ಕಾಗ ಸ್ಕೋಪ್ ತೋರ್ಸೋದ್ ಬೇಡವಾ? ಅವಾಗ ಮನೇಲಿ ತೋರಿಸಿ ಯಾರಿಗೂ ತೋರ್ಸಕ್ಕಾಗುತ್ತೆ, ಹೆಂಡತಿ ಹತ್ರ ಬಿಟ್ಟಲ್ವಾ? ಬೇರೆಯವ್ರು ಬಿಡ್ತಾರ? ಯಾರು ಸಿಗದೆ ಇದ್ರೆ ಹೆಂಡತಿ ಒಬ್ಳೆ ಸಿಗೋದಲ್ವಾ? ಮನೇಲೂ ಈ ತರನೇನ ನೀವಿಬ್ರು ಕಚ ಕಚ ಅನ್ಕೊಂಡು ಮಾತಾಡ್ತಾರೆ. ಅಂದ್ರೆ ಜಗಳ ಕಡಿಮೆ, ನಗು ಜಗಳ ಜಾಸ್ತಿ. ಇಲ್ಲ. ಬಟ್ ಏನ್ ಜಗಳ ಮಾಡಿದ್ರು ಏನೋ ಒಂದ್ ಜೋಕ್ ಹೇಳ್ಬಿಡ್ತಾರೆ, ನಾನ್ ನಗಸ್ಬಿಡ್ತಾರೆ. ಇವ್ರಿಗೆ ಗೊತ್ತು ಹಂಗಂದ್ರೆ ನಾನು ಅವಾಗ ಮಾಡಿದ ಜಗಳ ಅಲ್ಲ. ಅದೇ ನಿಮ್ಮನ್ನ ಹೇಗ್ ಪಟಾಯಿಸ್ಬೇಕು ಅಂತ ಇವ್ರಿಗೆ ಚೆನ್ನಾಗ್ ಗೊತ್ತು. ಅದ್ರಲ್ಲೂ ಪ್ರಾಸದಲ್ಲಿ ಪ್ರಾಸಗಳು, ಪ್ರಾಸ ಮಾತಾಡಿ ನಾನು ಅವಾಗ ಮರ್ತೋಗಿರ್ತೀನಿ ಮಾಡಿರೋ ಜಗಳ. ಅವಾಗ ಮೆಲ್ಲ ಕೇಳೋದು, ಒಂದ್ ಲೋಟ ಹಂಗೆ ಟೀ ಕಾಫಿ ಏನಾದ್ರು ತರ್ತೀಯಾ, ಮಾಡ್ಕೊಂಡ್ ಬರ್ತೀಯಾ, ಹಂಗೆಲ್ಲ ಕೆಲಸ ಮಾಡ್ಕೊಂಡು ತಿನ್ಕೊಂಡ್ ಮಾತಾಡೋಣ ಅಂತ. ಓಕೆ ಶ್ರುತಿ, ಇವಾಗ ಇದು ಈರುಳ್ಳಿ ಬೆಂದಿದೆ, ಈಗ ಟೊಮ್ಯಾಟೊ ಹಾಕೊಳ್ಳೋಣ. ಓಕೆ ಟೊಮೆಟೊ ಸ್ವಲ್ಪ ಆಗ್ಬೇಕಲ್ಲ? ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಅವಾಗ ಕೊತ್ತಂಬರಿ ಕರ್ಬೇವು ಸೊಪ್ಪು ಹಾಕೋಣ. ಯಾಕೆ ಗೊತ್ತಾ, ಕೊತ್ತಂಬರಿ ತುಂಬಾ ಬೆಂದೋಗ್ಬಾರ್ದು ಆಯಿಲ್ ಅಲ್ಲಿ, ಅವಾಗ ಸರಿ. ನಮ್ಗೆ ಫ್ಲೇವರ್ ಸಿಗೋದಿಲ್ಲ. ಓಕೆ ಸಾಮಾನ್ಯವಾಗಿ ಕೊತ್ತಂಬರಿ ಕರ್ಬೇವು ಆಲ್ಮೋಸ್ಟ್ ಎಂಡಲ್ ಹಾಕ್ತಾರೆ. ಕರ್ಬೇವು ಫಸ್ಟ್ ಹಾಕ್ತಾರೆ, ಕೊತ್ತಂಬರಿ ಎಂಡಲ್ ಹಾಕ್ತಾರೆ. ನೀವು ಎರಡನ್ನೂ ಹಾಕ್ತಾ ಇದ್ದೀರಾ, ವೆರಿ ನೈಸ್. ನಾನ್ ಮೊದ್ಲಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೌದಾ? ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಬೆಂದ್ರೆ ಅದ್ರದ್ದು ಸ್ವಲ್ಪ ಖಾರ ಬಿಟ್ಟು ಖಾರ ಆಕ್ಚುಲಿ ಎಣ್ಣೆಲಿ ಬೆಂದ್ರೆ ಬರಲ್ಲ. ಹೇಳಿ, ದ ರೊಮ್ಯಾಂಟಿಕ್ ಕವಿ ಮನೋಹರ್ ಅವರು ಹೇಗಿದ್ರು ಅಂತ ಹೇಳಿ ನನಗೆ. ಫಸ್ಟ್ ಲವ್ ಅಂತಂದ್ರೆ ಅದು ಒನ್ ವೇ ಲವ್ ಆಗಿತ್ತು. ಅಯ್ಯೋ, ಒನ್ ವೇ ಟ್ರಾಫಿಕ್. ಸರಿ. ನನ್ಗೆ ಪ್ರಪೋಸ್ ಮಾಡಕ್ ಧೈರ್ಯ ಇರ್ತಿರ್ಲಿಲ್ಲ. ಮತ್ತೆ ಆಕೆ ಬೇರೆ ಭಾಷೆಯವಳಾದ್ರಿಂದ ಆ ಭಾಷೆನೂ ಗೊತ್ತಿಲ್ಲದೆ, ಆ ಇಂಗ್ಲಿಷ್ ಬೇರೆ ಕನ್ಫ್ಯೂಷನ್. ನನ್ನ ಇಂಗ್ಲಿಷ್ ಸರಿ ಇರುತ್ತಾ ಇಲ್ಲ, ಗ್ರಾಮರ್ ಮಿಸ್ಟೇಕ್ ಇರುತ್ತಾ ಇಲ್ಲ ಅಂತ ಕೇಳೋದಕ್ಕೆ ಹೋಗ್ತಿದ್ದೆ. ಮತ್ತೆ ನಾಳೆ ಕೇಳೋಣ ಅಂತ. ಏನ್ ಅವಳ ಹೆಸರು ಅಟ್ಲೀಸ್ಟ್ ಗೊತ್ತಾ ನಿಮ್ಗೆ? ಹೆಸರು ಗೊತ್ತಾಗ್ಬೇಕಾದ್ರೆ 10 ವರ್ಷ ಗೊತ್ತಾಯ್ತು. 10 ವರ್ಷನಾ? 10 ವರ್ಷ ಫಾಲೋ ಮಾಡಿದೀನಿ. ಹೆಸರು ಕೇಳಕ್ 10 ವರ್ಷ ಫಾಲೋ ಮಾಡಿದ್ರ? ಹೌದು. ಶ್ರುತಿ, ನೀವ್ ಹೇಳ್ಬಿಡಿ. ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬೋಣ. ಎಲ್ಲಾ ತರಕಾರಿಗಳು ಹಾಕೋಣ. ನಾನ್ ಶಾಕ್ ಅಲ್ಲಿ ಇದೀನಿ. ಇನ್ನು ತಗೊಳ್ಳಿ ಕೊತ್ತಂಬರಿ. ಈಗ ಎಲ್ಲಾ ತರಕಾರಿಗಳು ಹಾಕೋಣ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಬಟಾಣಿ ಹಾಕೋಣ. ನೋಡಿಪ್ಪ, ಸಾಕ್ಷಿ, ನಾನು ಮಾಡ್ತಾ ನಾನು ಇದ್ದೀನಿ. ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಫಸ್ಟ್ ಟೈಮ್. ಹಾಕಿ ಬೀನ್ಸು ಧೈರ್ಯ ಮಾಡಿ. ಬೀನ್ಸ್ ಅಲ್ಲ, ಬಟಾಣಿ. ಬಟಾಣಿ. ಬೀನ್ಸ್ ಬಟಾಣಿ ವ್ಯತ್ಯಾಸ ಗೊತ್ತಿಲ್ಲ. ಅಯ್ಯೋ, ಸೋ ಕ್ಯೂಟ್. ಅಲ್ಲ, ಅದು ಈಗ ಏನಂತಂದ್ರೆ ಕ್ಯಾರೆಟ್, ಬಟಾಣಿ ಯಾವ ಕಲರು, ಗ್ರೀನು, ಬೀನ್ಸ್ ಯಾವ ಕಲರು, ಎಲ್ಲ ಒಂದೇ, ಅವ್ರಿಗೆಲ್ಲ ಒಂದೇ. ಈಗ ಧಾನ್ಯಗಳು ಹಾಕೈತಾ ಬೀನ್ಸು? ಬೀನ್ಸ್ ಎಲ್ಲ ಹಾಕಿ ಆಯ್ತು. ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕೋಣ. ಉಪ್ಪು ಹಾಕಿ ನೀರ್ ಹಾಕೋಣ. ಮತ್ತೆ ಶುಗರ್ ಇರೋರು ತಿನ್ಬಹುದು. ಇದರಲ್ಲಿ ಕ್ಯಾಲರೀಸ್ ಕಮ್ಮಿ, ಆಮೇಲೆ ಫೈಬರ್ ಜಾಸ್ತಿ. ಮತ್ತೆ ರುಚಿ ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ವಿಶೇಷ ಇದರ ಗುಣ ಅಂತಂದ್ರೆ, ನೀವು ರವೆ ಹಾಕ್ತಿರಲ್ಲ ಉಪ್ಪಿಟ್ಟು ಮಾಡಕ್ಕೆ, ಇದೆಲ್ಲ ಅದು ಎಷ್ಟು ಹಾಕ್ತಿರಾ ಅಷ್ಟೇ ಆಗತ್ತೆ. ಇದು 1 ಲೋಟ ಹಾಕಿದ್ರೆ 3 ಲೋಟದಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಇಷ್ಟಿಷ್ಟೇ ಹಾಕ್ತಾ ಇದ್ರಿ, ನಾನು ಯೋಚನೆ ಮಾಡ್ತಿದ್ದೆ. ಸೂಪರ್. ಅದು ಹಾಗಾಗಿ ಇದು ಬಡವರ ಆಹಾರ ಇದು. ರುಚಿಗೆ ಬಟ್ ಇವಾಗ ಡಯಟ್ ಫುಡ್ ಇದು. ಹೌದು, ಇದು ಡಯಟ್ ಫುಡ್. ಇವಾಗ ಡಯಟ್ ಫುಡ್. ಉಪ್ಪು ಹಾಕ್ತಾ ಇದೀವಿ. ಈಗ ನೀರ್ ಬೇಕು ನನ್ಗೆ, ಒಂದು 2 ಗ್ಲಾಸ್ ನೀರು. ನೀರು ಟೇಸ್ಟ್ ಮಾಡಿ ನೋಡ್ಬೋದಲ್ವಾ ಇವಾಗ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ? ವೇಣಿ, ನೀವೇ ಟೇಸ್ಟ್ ಮಾಡ್ಬಿಡಿ ಒಂದ್ಸತಿ. ಮಾಡ್ಲಾ? ಜಡ್ಜ್ ಅವ್ರಿಗೆ ಕೊಡ್ತೀನಿ ನಾನು, ಅವ್ರು ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಮಾಡ್ಬಿಡಿ. ಖಾರ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆಯಾ? ಓಕೆ. 10 ವರ್ಷ ತಗೊಂಡ್ರಿ ಆ ಹುಡುಗಿ ಹೆಸರು ತಿಳ್ಕೊಳಕ್ಕೆ. ಏನ ಹುಡುಗಿ ಹೆಸರು ಹೋಗ್ಲಿ ಹೇಳಿ. ಇಲ್ಲ, ಅದು ಹೇಳೋದು ತಪ್ಪಾಗತ್ತೆ. ಅಯ್ಯೋ, ಲೋಕದಲ್ಲಿ ಹೇಳಿ ಇರ್ತಾರೆ. ಆ ತರ ಲೋಕದಲ್ಲಿ ಅದೆಷ್ಟು ಆ ಹುಡುಗಿರು ಇರ್ತಾರೋ ಹೇಳಿ. ಅವ್ರ ಮನೇಲಿ ಕರೆಯೋದು ಹೇಳ್ತೀನಿ, ಅನು ಅಂತ ಕರೀತಾರೆ. ಓಹೋ, ಅನು ನೋಡಿ, ಮಿಸ್ ಮಾಡ್ಕೊಂಡ್ಬಿಟ್ರಿ ನೀವೆಂತ ಒಳ್ಳೆ ಅವಕಾಶನ. ಮುಂದೆ ಪ್ರಪೋಸ್ ಮಾಡಿದ್ರ ಒಟ್ನಲ್ಲಿ? ಮನೆಗೆ 10 ವರ್ಷ ಆದ್ಮೇಲೆ ನಮ್ಮ ಹುಡುಗರೆಲ್ಲ ಇದನ್ನ ಗೊತ್ತು, ನನ್ನ ಒಂದು ಒನ್ ವೇ ಲವ್ ಗೊತ್ತು. ಅವ್ರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಅವ್ರ ಮನೆಯೆಲ್ಲ ತಿಳ್ಕೊಂಡು ಹೋದ್ವಿ.
ನನ್ನ ಜೊತೆ ಒಂದು ಇಬ್ರು ಹುಡುಗರು, ನಮ್ಮ ರೂಮ್ ಮೇಟ್ಸು, ಮತ್ತೆ ಒಬ್ರು ಲೇಡಿ ಅವರು. ಓಕೆ. ಸೊ ಎಲ್ಲ ಹೋಗಿ ಮನೆಗೆ ಪ್ರಪೋಸ್ ಮಾಡಿದ್ವಿ ಹಾ. ಮದುವೆ ಆಗೋದಕ್ಕೆ. ಹಾ. ನಾನೊಂದು ಕ್ಯಾಸೆಟ್ ಮಾಡಿದ್ದೆ, ಓ ಕುಸುಮ ಬಾಲೆ ಅಂತ. ಅದನ್ನು ಪ್ರೆಸೆಂಟ್ ಮಾಡಿದೆ. ಮಾಡಿ ಆದ್ಮೇಲೆ ಅವ್ರ ಮನೆಯವರು ಕೇಳಿದ್ರು, ಹೌದು ನನ್ನ ಮಗಳು ಕಾಲೇಜ್ ಬಿಟ್ರೆ ಮನೆ ಬಿಟ್ರೆ ಕಾಲೇಜು, ನೀವು ಯಾವ ಟೈಮಲ್ಲಿ ಅವಳು ನೋಡಿದ್ದು ಅಂತ. ಅವಾಗ ಅದು ಕಾಶಿನಾಥ್ ಸರ್ ಮನೆ, ನಾನು ಕಾಶಿನಾಥ್ಗೆ ಅಸಿಸ್ಟೆಂಟ್ ಆಗಿದ್ನಲ್ಲ, ಕರೆಕ್ಟ್. ಸಾರ್ ಮನೆಯಿಂದ ನೋಡ್ತಿದ್ದೆ, ಕಾಲೇಜ್ ಹೋಗ್ತಾ ಇದ್ದಿದ್ದು. ಆವಾಗ ಇಷ್ಟ ಆಗಿದ್ದು. ಆಮೇಲೆ ಅದು ಹೇಳ್ದೆ, ಹೀಗೆ ಸಾರಿ ಅವಳಿಗೆ ಎಂಗೇಜ್ಮೆಂಟ್ ಆಯ್ತು, 2 ತಿಂಗಳಿಗೆ ಮದ್ವೆ ಅಂತ. 10 ವರ್ಷ ಆಗಿರ್ಲಿಲ್ಲ, ನಾನು ಹೋಗಿ ಕೇಳೋದಕ್ಕಿಂತ 2 ತಿಂಗಳಲ್ಲಿ ಮದ್ವೆ ಅಂತ ನೋಡಿ, ಹೇಳಿದ್ರು. ಬಟ್ ನಿಮ್ ಜೀವನದಲ್ಲಿ 8, 10 ಇದೆರಡು ಏನೋ ಬಹಳ ಮುಖ್ಯವಾದ ನಂಬರ್ಸ್. ಯಾಕಂದ್ರೆ 10 ವರ್ಷ ಪ್ರಪೋಸ್ ಮಾಡಕ್ ತಗೊಂಡ್ರು, ಅದಾದ್ಮೇಲೆ ಮದ್ವೆನೇ ಆಗಲ್ಲ 10 ವರ್ಷ ಅಂತ ಡಿಸೈಡ್ ಮಾಡಿದ್ರು. ಅಲ್ವಾ? ಮತ್ತೆ ಇವ್ರನ್ನ ನೋಡಿ ಮದ್ವೆ ಆಗ್ಬಿಟ್ರಿ ನೀವು. ಹೌದು, ತುಂಬಾ ಮಂದಿ ನನ್ಗೆ ಅಡ್ವೈಸ್ ಮಾಡಿದ್ರು, ಅದು ಗಣ್ಯ ವ್ಯಕ್ತಿಗಳು, ನಮ್ಮ ಗುರುಗಳು ಹಂಸಲೇಖ ಸರ್, ಹಂಸಲೇಖ ಅವರು, ಆಮೇಲೆ ನಟ ಅಶೋಕ್ ಅವರು, ಆಮೇಲೆ ಅವಿನಾಶ್ ಅವರು, ಮಾಳವಿಕಾ, ಅವಿನಾಶ, ಆಮೇಲೆ TN ಸೀತಾರಾಮ್ ಸರ್, ಎಲ್ಲ ನನ್ಗೆ ನೋಡಿ ಸುಮ್ನೆ ಉಂಡಾಡಿ ತರ ಇದ್ದೀರಾ ನೀವು, ಏನು ಸಂಪಾದನೆ ಮಾಡಿಲ್ಲ, ನೀವು ಮದುವೆ ಆಗಿದ್ರೆ ಒಂದ್ ಮನೆ, ಸಂಪಾದನೆ, ಸೇವಿಂಗ್ಸು ಅದೆಲ್ಲ ಇರೋದು. ಇವಾಗ ನೋಡಿ ಏನ್ ಸೇವಿಂಗ್ಸ್ ಇದೆ ನಿಮ್ಮ ಹತ್ರ, ಏನ್ ಮಾಡ್ಕೊಂಡಿದ್ರಿ ನೀವು ಅಂತೆಲ್ಲ ಒಂದ್ ರೀತಿ ಬೈಯೋ ರೀತಿಯಲ್ಲಿ ಹೇಳ್ಬಿಟ್ರಲ್ಲ. ಸೊ ಆವಾಗ ಅನ್ಕೊಂಡೆ, ಡಿಸೈಡ್ ಮಾಡೋ ಟೈಮಲ್ಲಿ ಒಕ್ಕೂಟದಿಂದ ಕೃಷ್ಣ ಅಂತಿದ್ರು, ಅವ್ರು ಹೇಳಿದ್ರು, ಒನ್ನೋರು ಈ ತರ ಒಬ್ರು ಲೇಡಿ, ಇವ್ರ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಮದುವೆ ಆದ್ರೆ ಒಳ್ಳೇದ್ ನೀವು ಅಂತ ಹೇಳಿದ್ರು. ಇಲ್ಲ ಸರ್ ಅವೆಲ್ಲ ಬೇಡ, ಹಾಗೆ ಹೋಗ್ಲಿ ಅವ್ರ ತಮ್ಮ ಸಿಂಗರು ಒಂದು ಅವಕಾಶ ಕೊಡಿ. ಓಹೋ, ಸರಿ. ಹಾಗೆ ಇವ್ರನ್ನ ಕರ್ಸಿದ್ರು. ಸುಮ್ನಿರಿ, ಅದೆಲ್ಲ ನಿಜವಾದ ಸೀನ್ ಏನು ಅಂದ್ರೆ, ಒಂದಿನ ಸೇವಿಂಗ್ ಮಾಡೋಣ, ದುಡ್ಡು ಉಳ್ಸೋಣ ಅಂತ ಊಟಕ್ಕೆ ಅಂತ ಇವ್ರ ಮನೆಗೆ ಹೋಗಿ ಇವ್ರನ್ನೇ ಕ್ಯಾಚ್ ಹಾಕೊಂಡಿದ್ದಾರೆ ನಮ್ಮ ವಿಮನೋರ್ ಅವರು. ಅದ್ ಪರಿಚಯ ಆದ್ಮೇಲೆ ತಾನೇ ಊಟಕ್ಕೆ ಹೋಗೋ, ಸುಮ್ನೆ ನುಗ್ಗಕ್ಕಾಗತ್ತಾ? ಸರಿ, ಪರಿಚಯ ಆಯ್ತು, ಹೇಳಿ. ಸೊ ಸಿಂಗ ತಮ್ಮನ್ನ ಕರ್ಕೊಂಬಂದ್ರು, ಅವ್ರು ಹಾಡಿದ್ರು, ಓಕೆ ಆಯ್ತು ಅಂತ, ಬನ್ನಿ ಸರ್ ನಮ್ಮ ಮನೆಗೆ ಊಟಕ್ಕೆ ಅಂತಂದ್ರು. ಕರೆದ್ರು. ಆ ಟೈಮಲ್ಲಿ ಎಲ್ಲ ಯಾರು ಕರೀತಾರೆ, ಆಸೆ ಸಂಕ್ರಾಂತಿ